ನಮ್ಮ ಪುರಾಣಗಳ ಪ್ರಕಾರ ದೇವದಾನವರು ಸಮುದ್ರ ಮಥನ ಮಾಡೋ ಸಂದರ್ಭದಲ್ಲಿ ಗೋವಿನ ಉದ್ಭವವಾಯಿತು ಅನ್ನೋದನ್ನು ನಾವು ತಿಳಿದಿದ್ದೇವೆ. ಆದರೆ ಎಲ್ಲವನ್ನು ವೈಜ್ಞಾನಿಕವಾಗಿ ತುಲನೆ ಮಾಡಿ ನೋಡೋ ಮನಸ್ಥಿತಿಯನ್ನು ಹೊಂದಿರುವಂತಹ ಇಂದಿನ ಜನಮಾನಸಕ್ಕೆ ಈ ಗೋವುಗಳು ಹೇಗೆ ವೈಜ್ಞಾನಿಕವಾಗಿ ವಿಕಾಸಗೊಂಡವು ಅನ್ನೋ ವಿಷಯ ಇನ್ನೂ ಸರಿಯಾಗಿ ತಿಳಿಯದ ಒಂದು ಚಿದಂಬರ ರಹಸ್ಯವಾಗಿಯೇ ಉಳಿದಿದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೀತಿದ್ದು ಇಂದಿಗೂ ನಡೀತಿವೆ. ಹಿಂದಿನ ಕಾಲದಲ್ಲಿ ಕಾಡು ದನಗಳು, ಕಾಡೆಮ್ಮೆ, ಕಾಡುಕೋಣ, ಆ್ಯಂಟಿಲೋಪ್, ಸಾರಂಗ, ಕಡವೆ, ನೀಲಗಾಯಿ, ಬೆಂಟಿಂಗ್ ಮುಂತಾದ ಪ್ರಾಣಿಗಳೆಲ್ಲ ಒಟ್ಟಾಗಿ ಒಂದೇ ಹಿಂಡಿನಲ್ಲಿ ಕೂಡಿ ಒಂದಕ್ಕೊಂದು ಬೆರೆತು ಬಾಳ್ವೆ ನಡೆಸ್ತಿದ್ವು. ಇವುಗಳ ಪರಸ್ಪರ ಸಂಯೋಗದ ಪರಿಣಾಮವಾಗಿ ದನಗಳು ವಿಕಾಸಗೊಂಡಿರ್ಬೋದು ಅಂತ ಕೆಲ ಸಂಶೋಧಕರ ಅಭಿಪ್ರಾಯ. ಅಂತೆ ಆದಿಮಾನವರಂತೆ ಇಂದಿನ ಸುಧಾರಿಸಿದ ಸಾಕುದನಗಳು ಸಹ ಒಂದು ಕಾಲಕ್ಕೆ ಕಾಡು ಮೃಗಗಳಾಗಿ ಅಡವಿಯಲ್ಲಿದ್ದವು. ಇವುಗಳನ್ನು ಹಿಂದಿನ ಕಾಲದ ಪಶುಪಾಲಕರು ಬಹಳ ಪ್ರಯಾಸದಿಂದ ಹಿಡಿದು ಪಳಗಿಸಿ ನಂತರ ಅದನ್ನು ಸಾಧುಗೊಳಿಸಿ ಬೆಳೆಸಿ ತಮಗೆ ಬೇಕಾದ ಗುಣವುಳ್ಳ ದನಗಳನ್ನಾಗಿ ಪರಿವರ್ತಿಸಿಕೊಂಡು ಅದರಿಂದ ಕೆಲಸವನ್ನು ಆರಿಸಿ ಸಂತಾನಾಭಿವೃದ್ಧಿಗೊಳಿಸಿಕೊಂಡು ಬಂದಿದ್ರು ಅಂತ ಹೇಳಲಾಗತ್ತೆ. ಹೀಗೆ ಮಾಡಿದ್ದರ ಪರಿಣಾಮದ ಫಲವೇ ನಾವು ಇಂದು ನೋಡ್ತಿರೋ ಉತ್ತಮ ತಳಿಯ ದನಗಳು ಅಂತಲೂ ಅಂದಾಜಿಸಲಾಗಿದೆ. ಸುಮಾರು 35,000 ವರ್ಷಗಳ ಹಿಂದೆ ಭಾರತದಲ್ಲಿ ಜನಸಂಖ್ಯೆಯ ವಿಸ್ತರಣೆಯು ಮೈಕ್ರೋಲಿಥಿಕ್ ಅಥವಾ ಮೆಸೋಲಿಥಿಕ್ ಸಾಂಸ್ಕೃತಿಕ ಕ್ರಾಂತಿಯ ಪ್ರಾರಂಭದೊಂದಿಗೆ ಸಂಬಂಧವನ್ನು ಹೊಂದಿರೋದು ಕಂಡುಬರುತ್ತೆ. ಇದೇ ಸಮಯದಲ್ಲಿ ಭಾರತದಲ್ಲಿ ಗೋವು, ಹಂದಿ ಮತ್ತು ಮೇಕೆಗಳನ್ನು ಪಳಗಿಸಲಾಗಿತ್ತು ಅನ್ನೋದನ್ನು DNA ಅಧ್ಯಯನಗಳು ಸೂಚಿಸುತ್ತವೆ. ಇದರೊಂದಿಗೆ ಧಾನ್ಯ, ಹಣ್ಣು, ಗಡ್ಡೆಗಳ ಕೊಯ್ಲು ಈ ಸಮಯದಲ್ಲಿ ಅಭಿವೃದ್ಧಿ ಹೊಂದಿತು ಅಂತಾನು ಭಾವಿಸಲಾಗುತ್ತೆ. ಇನ್ನು ಮನುಷ್ಯನ ವಸತಿ, ಜೀವನ, ಉಡುಗೆ ತೊಡುಗೆ ಮತ್ತು ಸಾಮಾಜಿಕ ವ್ಯವಸ್ಥೆಗಳ ಅಸ್ತಿತ್ವವು ಸಹ ಇದೇ ಸಮಯದಲ್ಲಿ ಘಟಿಸಿದ್ದಷ್ಟೇ ಅಲ್ಲದೆ ಮಾನವ ಭಾರತದಿಂದ ಹೊರಗೆ ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ವಲಸೆ ಹೋದ ಸಮಯವೂ ಇದೆ ಎಂದು ಹೇಳಲಾಗುತ್ತೆ. ಈ ವಲಸೆಯ ಸಮಯದಲ್ಲಿ ನೇಯ್ಗೆ ಸೇರಿದಂತೆ ಕೆಲವು ರೀತಿಯ ಅಳತೆ ವ್ಯವಸ್ಥೆ ಮತ್ತು ಪರಸ್ಪರ ವಿನಿಮಯ ವ್ಯಾಪಾರ ಭಾರತದಿಂದ ಮಧ್ಯ ಏಷ್ಯಾ, ಆಗ್ನೇಯ ಏಷ್ಯಾ ಮತ್ತು ಆಫ್ರಿಕಾಕ್ಕೆ ವಲಸೆ ಹೋಯಿತು ಅನ್ನೋದನ್ನು ಅಧ್ಯಯನದ ವರದಿಗಳು ಹೇಳುತ್ತವೆ. ಈ ಸಮಯದಲ್ಲಿಯೇ ಗೋವು, ಮೇಕೆ ಸೇರಿದಂತೆ ಹಲವು ಜಾನುವಾರುಗಳು ಮಧ್ಯ ಏಷ್ಯಾಕ್ಕೆ ವಲಸೆ ಬಂದಿತ್ತು ಎನ್ನಲಾಗುತ್ತೆ. ಇದರೊಂದಿಗೆ ಗೋವು, ಮೇಕೆ, ಎಮ್ಮೆ, ಇಲಿ ಹಾಗೂ ಅಕ್ಕಿ, ಬಾರ್ಲಿಯಂತಹ ಸಸ್ಯ ಮತ್ತು ಪ್ರಾಣಿಗಳ ಇತ್ತೀಚಿನ DNA ಅಧ್ಯಯನಗಳು ದೇಶೀಯ ಮತ್ತು ಸಾಕಣೆಯ ತಳಿಗಳು ಪಶ್ಚಿಮ ಏಷ್ಯಾ ಅಥವಾ ಚೀನಾದಲ್ಲಿ ಹುಟ್ಟಿದ್ದಲ್ಲ, ಅವೆಲ್ಲವೂ ಭಾರತದಲ್ಲಿ ಹುಟ್ಟಿದ್ದು ಅನ್ನೋದನ್ನು ಸಾಬೀತುಪಡಿಸಿವೆ. ಇಷ್ಟಾದರೂ ಇಂದಿಗೂ ಇದನ್ನೆಲ್ಲ ಸುಳ್ಳು ಅನ್ನೋ ಒಂದು ಬಹುದೊಡ್ಡ ತಂಡವೇ ಅತಿ ಸಕ್ರಿಯವಾಗಿರೋದು ವಿಪರ್ಯಾಸ. ಭೂಮಿ ಸೃಷ್ಟಿಯಾಗಿ ಈವರೆಗೆ ಸರಿಸುಮಾರು 197.2 ಕೋಟಿ ವರ್ಷಗಳಾಗಿವೆ ಅಂತ ಅಂದಾಜಿಸಲಾಗಿದೆ. ಅದರಲ್ಲಿ ಮನುಷ್ಯ ಭೂಮಿಯ ಮೇಲೆ ಕಾಣಿಸಿಕೊಂಡಿದ್ದು ವೈವಸ್ವತ ಮನ್ವಂತರದ ಆರಂಭದಲ್ಲಿ, ಅಂದರೆ ಸರಿಸುಮಾರು 12.1 ಕೋಟಿ ವರ್ಷಗಳ ಹಿಂದೆ ಅಂತ ಅಂದಾಜಿಸಲಾಗುತ್ತೆ. ಮತ್ತೊಂದೆಡೆ ಭಾರತೀಯ ಪುರಾಣಗಳಲ್ಲಿ ಗೋವಿನ ಮೊದಲ ಸೃಷ್ಟಿ ಕಂಡುಬರೋದು ಕೂರ್ಮಾವತಾರದ ಸಮುದ್ರ ಮಥನದಲ್ಲಿ. ಅದು ನಡೆದಿದ್ದು ವೈವಸ್ವತ ಮನ್ವಂತರದ 1ನೇ ಕೃತಯುಗದ ವೈಶಾಖ ಮಾಸದ ಪೂರ್ಣಿಮಾ ಅಥವಾ ಕೃಷ್ಣ ಪಕ್ಷದ ಅಮಾವಾಸ್ಯೆಯಂದು. ಅಂದರೆ ಸರಿಸುಮಾರು ಮಾನವನ ಸೃಷ್ಟಿಯ ಜೊತೆಗೆ ಗೋವಿನ ಸೃಷ್ಟಿಯೂ ಆಗಿದೆ ಅನ್ನೋದು ಪುರಾಣಗಳಿಂದ ಸ್ಪಷ್ಟವಾಗುತ್ತೆ. ಹೀಗೆ ಇತಿಹಾಸ ಮತ್ತು ಪುರಾಣಗಳ ಜೊತೆಗೆ ಗೋವಿನ ಮೂಲವನ್ನು ಕೆದಕಿ ನೋಡಿದಾಗ ಗೋವು ಮತ್ತು ಮಾನವನ ಇತಿಹಾಸ ಅತ್ಯಂತ ಪುರಾತನವಾಗಿರೋದು ಅರಿವಾಗುತ್ತೆ. ಹಾಗೆ ಜಗತ್ತಿನ ಎಲ್ಲ ನಾಗರಿಕತೆಗಳ ಮೂಲ ಮತ್ತು ವಿಶ್ವದಲ್ಲಿನ ಸಮಸ್ತ ಗೋತಳಿಗಳ ಮೂಲ ಭಾರತವೇ ಅನ್ನೋದು ರುಜುವಾತಾಗುತ್ತೆ. ಇದೇ ಕಾರಣಕ್ಕೆ ಇತಿಹಾಸ ಹಾಗೂ ಪುರಾಣಗಳಲ್ಲಿ ಗೋವಿನ ಉಲ್ಲೇಖ ಪ್ರತಿಯೊಂದು ಘಟನೆಯಲ್ಲೂ ಕಂಡುಬರೋದು. ಅಷ್ಟೇ ಅಲ್ಲದೆ ಸಮುದ್ರ ಮಥನದಿಂದ ಹಿಡಿದು ಇಕ್ಷ್ವಾಕು, ಪುರೂರವ, ಯಾಜ್ಞವಲ್ಕ್ಯ, ದಮದಗ್ನಿ, ದಿಲೀಪ, ವಸಿಷ್ಠ, ವಿಶ್ವಾಮಿತ್ರ, ಗಾಲವ, ಸುದಾಸ, ಧರ್ಮರಾಯ, ಚಾಣಕ್ಯ, ಬುದ್ಧ, ಮಹಾವೀರ, ರಾಣಾ ಪ್ರತಾಪ, ಶಿವಾಜಿ ಸೇರಿದಂತೆ ಜಯಚಾಮರಾಜೇಂದ್ರ ಒಡೆಯರ್ ಕಾಲದವರೆಗೂ ಹಾಗೂ ಸರಸ್ವತಿ, ಸಿಂಧು ನಾಗರಿಕತೆಯಲ್ಲೂ ಗೋವು ಭಾರತೀಯರ ಜೀವನದ ಅವಿಭಾಜ್ಯ ಅಂಗವಾಗಿ ಕಂಡುಬಂದಿರೋದು. ಇಂಗ್ಲೆಂಡಿನ ಖ್ಯಾತ ವಿಜ್ಞಾನಿ ಸ್ಟೀಫನ್ ಓಪನ್ YMBA ಸಂಸ್ಥೆಯ ಸಹಯೋಗದೊಂದಿಗೆ DNAಗಳ ಸಂಶೋಧನೆ ನಡೆಸಿ ಅದರ ಆಧಾರದ ಮೇಲೆ ಹೊರತಂದ ಸಂಶೋಧನೆಯ ಪ್ರಕಾರ ಇಡೀ ಮನುಕುಲ ಆಫ್ರಿಕಾದಿಂದಲೇ 1.6 ಲಕ್ಷ ವರ್ಷಗಳ ಹಿಂದೆ ಆರಂಭವಾಯಿತು ಅನ್ನೋದು ತಿಳಿದುಬರುತ್ತೆ.
ಆದರೆ ಒಂದು ವಿಸ್ಮಯದ ಸಂಗತಿ ಅಂದರೆ 2.5 ಲಕ್ಷ ವರ್ಷಗಳಷ್ಟು ಹಳೆಯದಾದ ಮಾನವನ ತಲೆಬುರುಡೆ ಭಾರತದ ನರ್ಮದಾ ನದಿ ಕಣಿವೆಯಲ್ಲಿ ಸಿಕ್ಕಿರೋದು ಭಾರತೀಯ ನಾಗರಿಕತೆ ಕನಿಷ್ಠ 2.5 ಲಕ್ಷ ವರ್ಷ ಹಳೆಯದು ಅನ್ನೋದನ್ನು ದೃಢಪಡಿಸುತ್ತೆ. ಹಾಗಾದರೆ ಮಾನವನ ಜೊತೆಯಲ್ಲಿಯೇ ಇದ್ದ ಗೋವು ಸಹ ಇಷ್ಟೇ ವರ್ಷ ಹಳೆಯದಾಗಿರಬೇಕಲ್ವೇ? ಇನ್ನೂ ಹೆಚ್ಚಿನ ಸಂಶೋಧನೆಗಳ ಮೂಲಕ ಇದು ದೃಢವಾಗಬೇಕಾಗಿದೆ. ಇತ್ತೀಚಿನ DNA ಅಧ್ಯಯನದ ಪ್ರಕಾರ ಮಾನವ ಭಾರತದಿಂದ ಯುರೋಪ್, ಅಮೆರಿಕ ಮತ್ತು ಆಸ್ಟ್ರೇಲಿಯಾ ಕಡೆಗೆ ಸುಮಾರು 50,000 ವರ್ಷಗಳ ಹಿಂದೆ ಹೋದದ್ದು ಸ್ಪಷ್ಟವಾಗುತ್ತೆ. ಮೊದಲು ಬೇಟೆಯನ್ನು ಅವಲಂಬಿಸಿದ್ದ ಈತ ನಂತರ ವ್ಯವಸಾಯವನ್ನು ಮಾಡ್ತಾ ಮುಂದುವರೆದ ಅಂತ ಹೇಳಲಾಗತ್ತೆ. ಇದಕ್ಕೆ ಅವಶ್ಯಕವಾದ ಗೋವುಗಳನ್ನು ಸಹ ತಮ್ಮ ನಾಗರಿಕತೆಯ ಭಾಗವಾಗಿ ಜೊತೆಯಲ್ಲಿಯೇ ತೆಗೆದುಕೊಂಡು ಹೋಗಿದ್ದ ಅನ್ನೋದು ದೃಢವಾಗುತ್ತೆ. ಹಾಗೆ ಮತ್ತೊಂದು ದೃಢವಾದ ದಾಖಲೆಯ ಪ್ರಕಾರ ಭಾರತದ ಗೋತಳಿಗಳು ಮೊದಲ ಬಾರಿಗೆ ಸುಮಾರು 20,000 ವರ್ಷಗಳ ಹಿಂದೆ ವಿಶ್ವದ ಇತರ ದೇಶಗಳಿಗೆ ವಲಸೆ ಹೋಗಿದ್ದು ಕಂಡುಬರುತ್ತೆ. ಇದಕ್ಕೆ ಸ್ಪಷ್ಟ ನಿದರ್ಶನ ಯುರೋಪ್, ಅಮೆರಿಕ, ಆಸ್ಟ್ರೇಲಿಯಾ ಒಳಗೊಂಡಂತೆ ಜಗತ್ತಿನ ಎಲ್ಲ ದನಗಳ ಮೂಲ ಭಾರತೀಯ ಗೋತಳಿಯ ಕುಟುಂಬವಾದ ಜೀಬುವೆ ಆಗಿರೋದು. ಕೆಲವು ಪಾಶ್ಚಿಮಾತ್ಯರು ಭಾರತಕ್ಕೆ ಗೋವುಗಳು ಮಧ್ಯ ಏಷ್ಯಾದಿಂದ ಸುಮಾರು 4,000 ವರ್ಷಗಳ ಹಿಂದೆ ಬಂದುವು, ಹೀಗೆ ದಾರಿಯಲ್ಲಿ ಬರುವ ಸಮಯದಲ್ಲಿ ಇರಾನ್ನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇವು ಬೆನ್ನಿನ ಡುಬ್ಬವನ್ನು ಬೆಳೆಸಿಕೊಂಡವು ಅನ್ನೋ ಸುಳ್ಳನ್ನು ಹೇಳ್ತಾರೆ. ಆದರೆ ನಿಮಗೊಂದು ವಿಚಾರ ತಿಳಿದಿರಲಿ, ಉಕ್ರೇನ್ನಲ್ಲಿ 4,000 ವರ್ಷಗಳ ಹಿಂದೆ ಯಾವುದೇ ದನಗಳು ಇರಲಿಲ್ಲ ಅನ್ನೋದು ದಾಖಲೆಗಳಿಂದ ದೃಢಪಟ್ಟಿದೆ. ಅಲ್ಲಿ ಸಿಕ್ಕಿರೋ ಹಳೆಯ ದನಗಳ DNA ಸಹ ಅದು ಮೂಲ ಭಾರತೀಯ ತಳಿಯ ಕುಟುಂಬವಾದ ಜೀಬು ತಳಿಯದ್ದು ಅನ್ನೋದನ್ನು ರುಜುವಾತುಪಡಿಸಿದೆ. ಅಷ್ಟೇ ಅಲ್ಲದೆ 2009ರಲ್ಲಿ ಪೋರ್ಚುಗಲ್ ದೇಶದ ಖ್ಯಾತ ವಿಜ್ಞಾನಿ ಶಾನ್ವೆನ್ಸ್ಟೈನ್ ಈಗ ಜಗತ್ತಿನಲ್ಲಿರೋ ಎಲ್ಲ ಹೆಚ್ಚಿನ ಗೋತಳಿಗಳು ಜೀಬು ಕುಟುಂಬಕ್ಕೆ ಸೇರಿದ ತಳಿಗಳು, ಇವು ಭಾರತದಿಂದ ವಲಸೆ ಹೋದ ಗೋವಿನ ಮೂಲದವು ಅನ್ನೋದಾಗಿ ತಮ್ಮ ಸಂಶೋಧನೆಗಳ ಮೂಲಕ ದೃಢಪಡಿಸಿದ್ದಾರೆ. ಭಾರತೀಯ ಗೋವುಗಳು ಮುಖ್ಯವಾಗಿ ಸರಸ್ವತಿ ಮತ್ತು ಸಿಂಧೂ ನಾಗರಿಕತೆಯಲ್ಲಿ ದಟ್ಟವಾಗಿದುವು ಅನ್ನೋದನ್ನು ಅಲ್ಲಿ ಉತ್ಖನನದ ಸಮಯದಲ್ಲಿ ಸಿಕ್ಕಿರೋ ಮುದ್ರೆಗಳು ಮತ್ತು ಇತರ ಪುರಾವೆಗಳು ಪುಷ್ಟೀಕರಿಸುತ್ತವೆ. ಹಾಗೆ ಅಲ್ಲಿ ದೊರೆತಿರೋ ಯಜ್ಞಕುಂಡಗಳು ಹಾಗೂ ಅದಕ್ಕೆ ಉಪಯೋಗಿಸುತ್ತಿದ್ದ ಗೋವಿನ ತುಪ್ಪ ಗೋ ಆಧಾರಿತ ಭಾರತೀಯ ವೈದಿಕ ಸಂಸ್ಕೃತಿಗೆ ಹಿಡಿದ ಕನ್ನಡಿಯಾಗಿದೆ. ಕ್ರಿಸ್ತಶಕ 1641ರಿಂದ 1668ರವರೆಗೂ ಭಾರತ ಪ್ರವಾಸದಲ್ಲಿದ್ದ ಫ್ರೆಂಚ್ ಯಾತ್ರಿಕ ಟವರ್ನೀರ್ ಇಲ್ಲಿ ದೂರದ ಯಾತ್ರೆಗಳು ಎತ್ತಿನ ಗಾಡಿಗಳಿಂದ ಸಾಗುತ್ತಿದ್ವು. ಗೋಧಿ ಹಿಟ್ಟಿನ ರೊಟ್ಟಿಗಳನ್ನು ಎತ್ತುಗಳಿಗೆ ತಿನ್ನಿಸ್ತಿದ್ರು. ಸಾಮಾನುಗಳ ಸಾಗಾಣಿಕೆ ಎತ್ತುಗಳಿಂದಲೇ ಆಗ್ತಿತ್ತು. ಗೋಧಿ, ಅಕ್ಕಿ, ಬೇಳೆ ಮುಂತಾದವುಗಳನ್ನು ಹೊತ್ತಿರೋ 10-12 ಸಾವಿರ ಎತ್ತುಗಳು ಒಟ್ಟೊಟ್ಟಿಗೆ ಪ್ರಯಾಣ ಬೆಳೆಸ್ತಿದ್ವು. ಅಂತಹ ಎತ್ತುಗಳ ಮೇಲೆ ವರ್ತಕರಿಗೆ ಬಹಳ ಪ್ರೀತಿ ಇರ್ತಿತ್ತು. ಯಾರಿಗೆ ಮಕ್ಕಳಿಲ್ಲವೋ ಅವರು ಅವುಗಳನ್ನು ಮಕ್ಕಳು ಅಂತ ತಿಳಿತಿದ್ರು. ಇದರೊಂದಿಗೆ ಅಂದಿನ ಕಾಲದಲ್ಲಿ ಸೈನಿಕರಿಗೆ ಆಹಾರ ವಸ್ತುಗಳನ್ನು ಮತ್ತು ಯುದ್ಧಕ್ಕೆ ಬೇಕಾದ ಸಾಧನ ಸಾಮಗ್ರಿಗಳನ್ನು ಪೂರೈಸೋ ಮತ್ತು ಸಾಗಾಟ ಮಾಡೋ ಮಹತ್ವಪೂರ್ಣವಾದ ಕೆಲಸಗಳನ್ನು ಬಂಜಾರ ಜನರು ತಮ್ಮ ದನಗಳ ಹಿಂಡಿನ ಸಹಾಯದಿಂದ ಮಾಡ್ತಿದ್ರು. ಮೊದಲು ಈ ಬಂಜಾರ ಜನರು ದಕ್ಷಿಣ ಭಾಗಕ್ಕೆ ಮೊದಲನೆಯ ಆಸಿಫ್ ನಿಜಾಮ ಸಾಹೇಬನ ಜೊತೆಗೆ ಬಂದಿದ್ದರು. ಹೀಗೆ ಬರುವ ಸಮಯದಲ್ಲಿ ಅವರ ಸಂಗಡ 1,90,000 ದನಗಳ ಹಿಂಡಿತ್ತು. ಇಂಥ ದನಗಳ ಬಲಾಬಲದ ಮೇಲೆಯೇ ಅಂದಿನ ಯುದ್ಧದ ಜಯಾಪಜಯಗಳು ಅವಲಂಬಿಸುತ್ತಿದ್ವು ಅಂತ ತಿಳಿಸಿರೋದು ಅಂದಿನ ಕಾಲದ ಗೋವು ಮತ್ತು ಮನುಷ್ಯನ ಅವಿನಾಭಾವ ಸಂಬಂಧವನ್ನು ವ್ಯಕ್ತಪಡಿಸುತ್ತೆ. 1623ರಲ್ಲಿ ಮತ್ತೊಬ್ಬ ಪೀಟರ್ ಡೆಲಾವೆಲ್ ಅನ್ನೋ ಇಟಲಿಯ ಯಾತ್ರಿಕ ಸೂರತ್ನಲ್ಲಿ ಸವಾರಿಗೋಸ್ಕರ ಎತ್ತಿನ ರಥಗಳಿವೆ. ಎತ್ತುಗಳು ಬಲಿಷ್ಠ ಮತ್ತು ಶ್ವೇತವರ್ಣದವುಗಳಾಗಿವೆ. ಅವುಗಳ ಬೆನ್ನಿನ ಡುಬ್ಬವು ಒಂಟೆಯ ಡುಬ್ಬದಂತೆ ಇದೆ. ಅವುಗಳು ಕುದುರೆಗಳಂತೆ ಓಡುತ್ತವೆ ಅಂತ ಬರೆದುಕೊಂಡಿರುವುದು ಪತ್ತೆಯಾಗಿದೆ. ಅಷ್ಟೇ ಅಲ್ಲದೆ ಆರ್ಮಿ ಆಫ್ ಇಂಡಿಯನ್ ಮೊಘಲ್ಸ್ನ ಲೇಖಕರಾದ ಆರ್ಯಟನ್ ಟಿಪ್ಪುವಿನ ಬಳಿ ಸುಮಾರು 60,000 ಜೊತೆ ಎತ್ತುಗಳ ಬಂಜಾರ ದಳವಿತ್ತು. ಸುಮಾರು 5,000 ಎತ್ತುಗಳ ಸಮೂಹ ಹೋಗುತ್ತಿದ್ದುದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳಿರೋದು ಅಂದು ಮಾನವನೊಂದಿಗಿದ್ದ ಗೋ ಸಂಪತ್ತಿನ ಪರಿಚಯವನ್ನು ನಮಗೆ ಮಾಡಿಸುತ್ತೆ. ಹೀಗೆ ಗೋವು ಮತ್ತು ಮನುಷ್ಯನ ಇತಿಹಾಸ ಜೊತೆಯಲ್ಲಿಯೇ ಸಾಗಿ ಬಂದಿರೋದನ್ನು ಇತಿಹಾಸ ಸ್ಪಷ್ಟಪಡಿಸುತ್ತೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಗೋ ಸಂಬಂಧಿ ವಿಚಾರದೊಂದಿಗೆ ನಿಮ್ಮ ಜೊತೆಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.